ಎಲ್ಲ ನನ್ನ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಈ ಭೂಮಿ ಮೇಲೆ ಬದುಕತಕ್ಕಂಥ ನಾವೆಲ್ಲರೂ ಕೂಡ ಆಲೋಚನೆ ಮಾಡಿ ಜೀವಿಸಬೇಕು. ದೇವರು ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಕರುಣಿಸಿ, ನಮ್ಮ ಮೇಲೆ ಅಪಾರವಾದ ಪ್ರೇಮವನ್ನಿಟ್ಟು, ಪ್ರೀತಿಯನ್ನಿಟ್ಟು ನಮ್ಮನ್ನ ಕಾಪಾಡುತ್ತಾ ಇದ್ದಾನೆ. ನಾವು ನಮ್ಮ ಬಗ್ಗೆ ಆಲೋಚನೆ ಮಾಡುತ್ತಾ ಇದ್ದೀವಿ ವಿನಃ ದೇವರ ಬಗ್ಗೆ ಮಾತ್ರ ನಾವು ಆಲೋಚನೆ ಮಾಡದೆ ಬದುಕುತ್ತಾ ಇರುವುದು ಬಹಳ ದುಃಖಕರವಾದಂಥ ವಿಷಯ. ನಾವು ಈ ಲೋಕವೆಂಬ ಮಾಯದಲ್ಲಿ ಬಿದ್ದು ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರನ್ನ ಮರೆತಿದ್ದೇವೆ. ಮರೆತು ಮನುಷ್ಯನ ಇವತ್ತು ಬದುಕುತ್ತಾ ಇದ್ದಾನೆ. ದೇವರು ಹೇಳುತ್ತಾನೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನನ್ನು ತಿಳಿದುಕೊಳ್ಳಿರಿ, ನನ್ನ ಬಗ್ಗೆ ಆಲೋಚನೆ ಮಾಡಿ. ನೋಡ್ರಿ, ದೇವರು ಹೇಳುವಂತ ಪ್ರತಿಯೊಂದು ಮಾತನ್ನು ಕೂಡ ನಾವು ಕೇಳಬೇಕು. ಇವತ್ತಿನ ಸಮಾಜ ದೇವರನ್ನ ಆಲೋಚನೆ ಮಾಡದೆ ಬದುಕುತ್ತಾ ಇದೆ. ಬೈಬಲ್ನಲ್ಲಿ ದೇವರು ಏನು ಮಾತನಾಡುತ್ತಾ ಇದ್ದಾನೋ, ಒಂದು ಸಾರ್ತಿ ತಿಮೋತಿದವರಿಗೆ ಬರೆದ ಪತ್ರಿಕೆ ಅಪೊಸ್ತಲನಾಗಿರ್ತಕ್ಕಂಥ ಪೌಲನವರು ತಿಮೋತಿದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಏನಂತ ಮಾತಾಡ್ತಾ ಇದ್ದಾನೋ, ದೇವರು ಏನಂತ ಬರೆಸಿದಾನೋ ಒಂದು ಸಾತೆ ನಾವು ನೋಡೋಣ. ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ನೋಡ್ರಿ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ದೇವರ ಒಂದು ಆಲೋಚನೆಯನ್ನ ನೀವು ಆಲೋಚನೆ ಮಾಡಬೇಕು. ಇವತ್ತು ಮನುಷ್ಯರಲ್ಲಿ ತಾರತಮ್ಯ ಇದೆ. ಮನುಷ್ಯರಲ್ಲಿ ಏನಿದೆ ಅಂತಂದ್ರೆ ತಾರತಮ್ಯ ಇದೆ. ಇವರು ಮೇಲಿನವರು, ಇವರು ಕೀಳಿನವರು, ಇವರು ಹಣ ಇದ್ದವರು, ಇವರು ಹಣ ಇಲ್ಲದವರು, ಇವರು ಶ್ರೀಮಂತರು, ಇವರು ಬಡವರು. ಏನ್ರಿ, ಮನುಷ್ಯರಲ್ಲಿ ಇದೆ ತಾರತಮ್ಯ, ಆದ್ರೆ ದೇವರಲ್ಲಿ ತಾರತಮ್ಯ ಇಲ್ಲ ಸುಮಾ. ದೇವರಲ್ಲಿ ತಾರತಮ್ಯ ಇಲ್ಲ. ದೇವರಿಗೆ ಎಲ್ಲರೂ ಸಮಾನರೇ, ಎಲ್ಲರೂ ಸಮಾನರೇ. ನೀನು ಶ್ರೀಮಂತನಾಗಿರು, ನೀನು ಬಡವನಾಗಿರು. ನೋಡ್ರಿ, ಬಡವರ ಮೇಲೆ ಕೂಡ ಮಳೆ ಸುರಿಯುತ್ತೆ, ಶ್ರೀಮಂತರ ಮೇಲೆ ಕೂಡ ಮಳೆ ಸುರಿಯುತ್ತೆ. ಬಡವರ ಮೇಲೆ ಬಡವರ ಮೇಲೆ ಗಾಳಿ ಬರುತ್ತೆ, ಶ್ರೀಮಂತರಿಗೂ ಕೂಡ ಗಾಳಿ ಬರುತ್ತೆ. ಆಲೋಚನೆ ಮಾಡ್ರಿ, ದೇವರ ಆಲೋಚನಕ್ಕೂ ಮನುಷ್ಯನ ಆಲೋಚನಕ್ಕೂ ವ್ಯತ್ಯಾಸವಿದೆ. ಅದು ಗ್ರಹಿಸ್ತಾ ಇಲ್ಲ ಇವತ್ತಿನ ಸಮಾಜ. ದೇವರು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ದೇವರ ಸಂಕಲ್ಪ, ದೇವರ ಚಿತ್ತವೇನಾಗಿದೆ ಅಂತ್ರಿ? ಎಲ್ಲಾ ಮನುಷ್ಯರು, ಈ ಭೂಮಿ ಮೇಲೆ ಬದುಕತಕ್ಕಂಥ ಪ್ರತಿಯೊಬ್ಬ ಮನುಷ್ಯರು ಕೂಡ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಏನ್ರಿ ಆತನ ಚಿತ್ತವಾಗಿದೆ. ನೋಡ್ರಿ, ದೇವರ ಚಿತ್ತವೇನಂತ್ರಿ? ದೇವರ ಸಂಕಲ್ಪವೇನಂತ್ರಿ? ಎಲ್ಲಾ ಮನುಷ್ಯರು ಸತ್ಯದ ಜ್ಞಾನಕ್ಕೆ ಸೇರಬೇಕು, ರಕ್ಷಣೆ ಹೊಂದಬೇಕು. ಇವತ್ತು ರಕ್ಷಣೆ ಇಲ್ಲ ರೀ ಮನುಷ್ಯರಿಗೆ. ನೋಡಿ, ಅದಕ್ಕೆ ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ನಾವೆಲ್ಲರೂ ಕೂಡ ದೇವರ ಬಗ್ಗೆ ಚಿಂತನೆ ಮಾಡೋಣ, ಆ ದೇವರ ಬಗ್ಗೆ ಆಲೋಚನೆ ಮಾಡೋಣ, ಆ ದೇವರನ್ನ ತಿಳಿದುಕೊಳ್ಳೋಣ. ಆ ದೇವರು ನಮ್ಮ ಮೇಲಿಟ್ಟಿರುವಂತ ಅಪಾರವಾದ ಪ್ರೀತಿಯನ್ನ ನಾವು ನೆನೆಸಿಕೊಳ್ಳೋಣ. ಆತನು ನಾವೆಲ್ಲರೂ ರಕ್ಷಣೆ ಮಾರ್ಗದಲ್ಲಿ ಬರ್ಬೇಕಂತೇಳಿ ಆಲೋಚನೆ ಮಾಡ್ತಾ ಇದ್ದಾನೆ ಪ್ರಿಯರೇ.
ಈ ವಾಕ್ಯವು ದೇವರು ನಿಮಗೂ ನಮಗೂ ಲಾಭಕರವಾಗಿ ಇರಲಿ ಅಂತ ಹೇಳುತ್ತಾ ಎಲ್ಲರಿಗೂ ವಂದನೆಗಳು.